ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಅಪರೂಪದ ವಾಟರ್ ಆ್ಯಪಲ್ ಬೆಳೆದು ಲಕ್ಷ ಸಂಪಾದಿಸುತ್ತಿರುವ ಹರಪನಹಳ್ಳಿ ತಾಲೂಕಿನ ಯರಬಳ್ಳಿ ಗ್ರಾಮದ ರೈತ. ಕೃಷಿಯಲ್ಲಿ ಸದಾ ಹೊಸತನವನ್ನು ಬಯಸುವ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಸಮೀಪದ ಯರಬಳ್ಳಿ ಗ್ರಾಮದ ರೈತ ಮನೋಹರ್ ವಿದೇಶದಲ್ಲಿ ಹೆಚ್ಚು ಬೇಡಿಕೆ ಇರುವ ಹಲವು ಕಾಯಿಲೆಗಳಿಗೆ ರಾಮಬಾಣ ಎನಿಸುವ ವಾಟರ್ ಆ್ಯಪಲ್ ಬೆಳೆದು ಇಡೀ ಜಿಲ್ಲೆಯ ಗಮನ ಸೆಳೆದಿದ್ದಾರೆ. ಪರಿಚಯಸ್ಥರ ಸಲಹೆ ಮೇರೆಗೆ 3 ಎಕರೆ ಭೂಮಿಯಲ್ಲಿ ಪಿಂಕ್, ರೆಡ್, ಗ್ರೀನ್ ಹಾಗೂ ವೈಟ್ ವೀಕ್ಷಕರೇ 4 ಬಣ್ಣದ ವಾಟರ್ ಆ್ಯಪಲ್ ಬೆಳೆದಿದ್ದಾರೆ. ಹರಪನಹಳ್ಳಿ ತಾಲೂಕಿನಲ್ಲಿ ಇದುವರೆಗೆ ಇಂಥ ಬೆಳೆಯನ್ನು ಬೆಳೆದಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಇನ್ನೂ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಈ ವಾಟರ್ ಆ್ಯಪಲ್ ಬೆಳೆ ಬಗ್ಗೆ ನಮಗೆ ಮಾಹಿತಿ ಹಂಚಿಕೊಂಡ ಮನೋಹರ್ ಅವರು ಬೆಳೆ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದ್ದಾರೆ. ಈ ತಳಿಯ ಗಿಡಗಳಿಗೆ ಸಾವಯವ ಗೊಬ್ಬರ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ನೀಡಿಲ್ಲ. ಜೊತೆಗೆ ಇತರೆ ಹಣ್ಣಿನ ಗಿಡಗಳಿಗೆ ಹೋಲಿಸಿದರೆ ಇದು ಕಡಿಮೆ ಖರ್ಚಿನ ಬೆಳೆ. ವಾಟರ್ ಆ್ಯಪಲ್ ಬೆಳೆ ವರ್ಷಕ್ಕೆ 2 ಬಾರಿ ಫಸಲು ನೀಡುತ್ತದೆ. ಮೇ, ಜೂನ್ ನಲ್ಲಿ ಮೊದಲ ಬೆಳೆ, ನವೆಂಬರ್ ಡಿಸೆಂಬರ್ನಲ್ಲಿ 2ನೇ ಬೆಳೆ ಬರುತ್ತದೆ. ನಾನು ನಾಟಿ ಮಾಡಿದ 2 ವರ್ಷಕ್ಕೆ ಫಲ ನೀಡಲು ಆರಂಭಿಸಿತು. ಈ ಹಣ್ಣಿನ ಬಗ್ಗೆ ಜನರಿಗೆ ತಿಳುವಳಿಕೆ ಕಡಿಮೆ. ಇನ್ನು ನಮ್ಮ ತೋಟದಲ್ಲೇ 1 ಕೆಜಿಗೆ 120 ರೂಪಾಯಿಗಳಂತೆ ಮಾರಾಟ ಮಾಡುತ್ತಿದ್ದು, ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಕೆಜಿಗೆ 150 ರಿಂದ 200 ರೂಪಾಯಿಗಳವರೆಗೆ ಮಾರಾಟ ಮಾಡುತ್ತಿದ್ದಾರೆ. ವಾಟರ್ ಆ್ಯಪಲ್ ನಡುವೆ ಮಾವಿನ ಸಸ್ಯಗಳು, ಹಲಸಿನ ಗಿಡ, ನೇರಳೆ ಗಿಡದ ಜೊತೆಗೆ ಬೇರೆ ಸಾವಯವ ಬೆಳೆಗಳನ್ನು ನಾಟಿ ಮಾಡಿದ್ದೇನೆ ಎಂದು ತಿಳಿಸಿದರು. ಈವರೆಗೆ ವಾಟರ್ ಆ್ಯಪಲ್ ಬಗ್ಗೆ ಆಗಿರುವ ನಿಯಮಿತ ವಿಶ್ವವಿದ್ಯಾಲಯಗಳಲ್ಲಿ ನಡೆದ ಅಧ್ಯಯನದ ಪ್ರಕಾರ ಇದು ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ಉಪಕಾರಿಯಾಗಿರುವ ಹಣ್ಣು. ವಾಟರ್ ಆ್ಯಪಲ್ ನಲ್ಲಿ ಹೆಚ್ಚಾಗಿ ವಿಟಮಿನ್ಸ್ ಇದೆ. ವಿಟಮಿನ್ ಎ, B2, B3 ಹಾಗೂ ವಿಟಮಿನ್ ಸಿ, ಮಿನರಲ್ಸ್ ಗಳಾದ ಪೊಟ್ಯಾಷಿಯಂ, ಜಿಂಕ್, ಮ್ಯಾಗ್ನೀಷಿಯಾ, ಕ್ಯಾಲ್ಸಿಯಂ ನಂತಹ ಮುಖ್ಯವಾದ ಪೋಷಕಾಂಶಗಳು ಈ ಹಣ್ಣಿನಲ್ಲಿವೆ ಎಂದು ತಿಳಿದು ಬಂದಿದೆ. ದೇಹದಲ್ಲಿ ಊತ ಬರುವುದನ್ನು ಕಡಿಮೆ ಮಾಡುತ್ತದೆ. ಕ್ಯಾನ್ಸರ್ಗೆ ಕಾರಣವಾಗುವಂತಹ ಫ್ರೀ ರ್ಯಾಡಿಕಲ್ಸ್ ವಿರುದ್ಧವೂ ಇದು ಹೋರಾಡಲು ನೆರವಾಗುತ್ತದೆ. ಬಿಪಿ, ಶುಗರ್ ರೋಗಿಗಳಿಗೂ ಈ ಹಣ್ಣು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ನಾರಿನಾಂಶ ಮತ್ತು ಹೆಚ್ಚು ನೀರಿನಾಂಶ ಹೊಂದಿರುವ ವಾಟರ್ ಆ್ಯಪಲ್ ಯಾರಾದರೂ ಸೇವಿಸಬಹುದಾಗಿದೆ. ಮನೋಹರ್ ಅವರ ವಿವರಣೆ ನೀಡಿದ್ದಾರೆ. ಈ ಹಣ್ಣನ್ನು ಬೆಳೆಯುವ ಕ್ರಮ ಇತ್ಯಾದಿ ವಿವರಣೆಗಳಿಗೆ ಮನೋಹರ್ ಅವರ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಮೊಬೈಲ್ ಸಂಖ್ಯೆ 917019807356. ವರದಿ ಮಹೇಶ್ ಅರಸೀಕೆರೆ. ಸರ್, ಒಂದ್ ಸ್ವಲ್ಪ ಮೊನ್ನೆ ಏನಾಗ್ಬಿಡ್ತು, ಇದನ್ನ ಯೂಟ್ಯೂಬ್ ಒಳಗ ಅಥವಾ ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಸರ್. ಸಣ್ಣ ಬಾರಿ ಹಣ್ಣು ತರ ಬರ್ತದೆ ಸರ್. ಅದು ಸೂರ್ಯನಾಮ ಚೆರಿ ಅಂತಂದು, ಅದು ಕ್ಯಾಪ್ಸಿಕಮ್ ಬರ್ತೈತಲ್ಲ, ಬುಡ್ ಮೆಣಸಿಕಾಯಿ ಸಣ್ಣದು, ಆ ತರ ಬರುತ್ತೆ ಸರ್ ಅದು. ಸರ್, ಅದು ಸ್ಟಾರ್ ಫ್ರೂಟ್ ಅಂತಂದ್ ಸರ್. ಅವು ಒಂದೇ ನಿಮಿಷ ನೋಡ, ಅದ್ರಾಗ ಅದವನ್ನ ಆ ಸ್ಟಾರ್ ಫ್ರೂಟ್ ಇರ್ತಾವದ್ರ. ಇದ್ರ ಬಗ್ಗೆ ತಗೊಂಡ್ಬಿಡೋಣ. ಹೌದಾ? ಫುಲ್ ರೆಡ್ ಸರ್. ನೀವು ಅದನ್ನ ತೆಗೆದು ಬೇಕಾದ್ರೆ ಫೋಟೋ ಸೈಡಿಗೆ ಇದನ್ನ ಮಾಡ್ಬೋದು. ಮಾಡೋಣ ಇದನ್ನ ನಾನು ಮಾಡ್ತೀನಿ ಬಿಡ್ರಿ. ಗೂಗಲ್ ನಾಗ ಬರತ್ತಲ್ಲ, ಆ ಫೋಟೋನ ಇದಕ್ಕೆ ಆಡ್ ಮಾಡ್ತೀನಿ. ಇದು ಹೆಂಗಾರ ರೇಟ್ ಇದು ಕೂಡ ಅದು 100 ಗ್ರಾಮ್. ಇದು ಯಾವ ತಳಿ, ಇದ್ರ ಬಗ್ಗೆ ಮಾಹಿತಿ ನೀಡ್ತೀರಾ ನಮ್ಮ ವೀಕ್ಷಕರಿಗೆ? ಸರ್, ಇದು ಬಾರ್ಬುಡಾಸ್ ಚೆರಿ ಅಂತಂದೇಳಿ ಹೇಳ್ತಾರೆ ಸರ್. ಇದು ಫುಲ್ ರೆಡ್ ಬರುತ್ತೆ ಸರ್. ಈ ರೀತಿ ಅಂದ್ರೆ ಇವಾಗ ಇದು ಇನ್ನು ಬೆಳೀತಾ ಇದೆ. ಇನ್ನು ಬೆಳೀತಾ ಇದೆ ಸರ್. ಚಿಕ್ಕ ಬಾರಿ ಹಣ್ಣು ಟೈಪ್ ಬರುತ್ತೆ ಸರ್. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಸಿ ವಿಟಮಿನ್ಸ್ ಇರ್ತಕ್ಕಂತ ಹಣ್ಣು ಸರ್. ಹಣ್ಣು ಇದು ಏನೇನಕ್ಕೆ ಯೂಸ್ ಆಗುತ್ತೆ? ಇದು ವಿಟಮಿನ್ ಸಿ ಹೇರಳವಾಗಿ ಐತೆ ಸರ್ ಇದ್ರೊಳಗೆ. ಇವಾಗ ಅಲ್ಲ, ಇದನ್ನ ಇವಾಗ ತಿಂದ ತಕ್ಷಣ ಬೇರೆ ಇವಾಗ ಅದನ್ನ ಹೇಳಿದ್ರಿ, ಗಂಟ್ಲೆಲ್ಲ ವಾಶ್ ಆಗುತ್ತೆ ಸರ್. ವಿಟಮಿನ್ಸ್ ಸಿ ಏನಾದ್ರೂ ದೇಹದಲ್ಲಿ ಇರದೆ ಹೋದ್ರೆ, ವಿಟಮಿನ್ ಸಿ ಕಡಿಮೆ ಇರೋರು ಎಣ್ಣೆ ಸೇವನೆ ಮಾಡ್ಬೋದು ಸರ್. ಅದ್ರ ಪ್ರತಿ ಒಂದು ಇದನ್ನ ಇದ್ರೊಳಗೆ ಇರುತ್ತೆ. ಇದ್ರ ರೇಟ್ ಎಷ್ಟು ಸಿಗುತ್ತೆ? ಇದು 100 ಗ್ರಾಮ್ ಬಂದ್ಬಿಟ್ಟು ಒಂದು 150 ರಿಂದ 200 ರೂಪಾಯಿ ತಗೊಂತಾರೆ 100 ಗ್ರಾಮ್ಗೆ. 100 ಗ್ರಾಮ್ಗೆ. ಇದು ಅತಿ ಹೆಚ್ಚಾಗಿ ಎಲ್ಲಿ ಬೆಳೆಯೋದು? ಇದು ಬೇರೆ ಕಡೆ ಎಲ್ಲ ಬೆಳೀತಾರೆ ಸರ್. ಅದನ್ನ ನೋಡಿ ಬಂದು ನಾವು ಬೆಂಗಳೂರು ಸುತ್ತಮುತ್ತ, ಕೋಲಾರ ಅಲ್ಲೆಲ್ಲ ಬೆಳೆದಿದ್ದಾರೆ ಸರ್. ಅವ್ರು ನೋಡ್ಬಿಟ್ಟು ನಾವು ಈ ತಳಿನೇ ಬೆಳಿಬೇಕು ಅಂತೇಳಿ ನಿಮಗೆ ಯಾರು ಐಡಿಯಾ ಕೊಟ್ರು, ಅಥವಾ ನಿಮಗೆ ಅನ್ಸಿದ್ದ, ಅಥವಾ ಯಾರಾದ್ರೂ ಐಡಿಯಾ ಕೊಟ್ರ, ಸಲಹೆ ಕೊಟ್ರ? ಹೇಗೆ ಜನಗಳಿಗೆ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂಥ ಫ್ರೂಟ್ ಗಳನ್ನು ಕೊಡ್ಬೇಕು ಅನ್ನೋದು ನಂದು ಒಂದ್ ಸ್ವಲ್ಪ ಮನಸ್ಸಲ್ಲಿತ್ತು. ಒಬ್ರು ವಿರೂಪಾಕ್ಷಪ್ಪಜ್ಜಿ ಅಂತಂದೇಳಿ ಒಬ್ರು ಇಲ್ಲೇ ಗುಂಡಗತ್ತೆರಿದ್ದಾರೆ. ಏನೇ ಬೆಳೆದು ಕೊಟ್ರು ಕೂಡ ಹೆಲ್ತಿಗೆ ಒಳ್ಳೆ ಆಗ ಅಂತ ಹಣ್ಣುಗಳನ್ನು ಕೊಡಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಇತ್ತು ಸರ್. ಅವ್ರ ಜೊತೆಯಲ್ಲೇ ಇರೋದ್ರಿಂದ ಅವರು ಅದ್ರ ಬಗ್ಗೆ ಎಲ್ಲ ಫ್ರೂಟ್ ಬಗ್ಗೆ ಹೇಳ್ತಾ ಇದ್ರು. ಅದನ್ನ ಕೇಳಿಬಿಟ್ಟು
ನೀವು ಈ ತಳಿಗಳನ್ನೆಲ್ಲ ಬೆಳೆದಿರೋದು. ಆಯ್ಕೆ ಮಾಡ್ಕೊಂಡು ಬೆಳೆದಿದ್ದೀವಿ. ಈ ತಳಿ ಇವಾಗ ಎಲ್ಲೆಲ್ಲಿಗೆ ನೀವು ರವಾನೆ ಮಾಡ್ತೀರಿ ಈ ತಳಿಗಳನ್ನ? ಸರ್ ಈಗ ಸದ್ಯ ದಾವಣಗೆರೆ ಕೊಡ್ತಾ ಇದ್ದೇವೆ ಸರ್, ಹರಪನಹಳ್ಳಿ ಕೊಡ್ತಾ ಇದ್ದೇವೆ. ರಿಲಯನ್ಸ್ ಮಾರ್ಕೆಟ್ನರು ಬಂದು ಹೋಗಿದ್ದಾರೆ ಸರ್. ಡೈರೆಕ್ಟ್ ಟು ರಿಲಯನ್ಸ್ ಮಾರ್ಕೆಟ್ ಮಾಡ್ತಿದ್ರೆ ಅಥವಾ ದಲ್ಲಾಳಿ ಟು ದಲ್ಲಾಳಿ ದಲ್ಲಾಳಿಗೆ ಕೊಡ್ತಾ ಇದ್ದೇವೆ ಸರ್. ಮುಂದಿನ ದಿನದಾಗ ರಿಲಯನ್ಸ್ನರಿಗೆ ಕೊಡೋಣ ಅನ್ಕೊಂಡಿದ್ದೇವೆ, ಇಲ್ದಿದ್ರೆ ನಾವೇ ಕೂಡ ಓನ್ ಆಗಿ ಮಾರ್ಬೋದು ಅನ್ನೋದು ಐತಿ ಸರ್. ಮುಂದಿನ ತಳಿ ಸರ್ ಇದು ಹಣ್ಣು ತಿಂದ್ರೆ ಸೇಮ್ ಜಂಬು ನೆರಳೆ ಏನ್ ತಿಂತೀರೋ ಆ ಫ್ಲೇವರ್ ಬರುತ್ತೆ ಸರ್. ಇದು ಕೂಡ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ನೇರಳೆ ರುಚಿನೇ ಇದು ನೀಡುತ್ತೆ. ಜಂಬು ನೆರಳೆ ರುಚಿನ ನೋಡ್ಬಿಡೋಣ, ಒಂದ್ಸಲ ರುಚಿ ನೋಡ್ಬಿಡಿ ಸರ್. ಹೌದು, ಸೇಮ್ ಜಂಬು ನೆರಳೆ ತಿಂದಂಗೆ ಆಗುತ್ತೆ ಸರ್. ಇದರಲ್ಲಿ ಸೀಡ್ ಇಲ್ಲ ಸರ್. ಸೀಡ್ ಇದ್ದದ್ದು ಕೂಡ ಒಂದಿದೆ ಸರ್. ಇದು ಸೀಡ್ ಇಲ್ಲದೆ ಇರೋದು. ಇದು ಸೀಡ್ ಇಲ್ಲದೆ ಇರೋದು ಸರ್. ಇದು ಯಾವ ರೀತಿ ಮಾಡ್ತೀರಿ ನೀವು? ಎಷ್ಟೆಷ್ಟು ಬಾಕ್ಸ್ ಸಿಗುತ್ತೆ, ಎಷ್ಟು ಗಿಡ ಇದಾವೆ? ಇದು ಒಂದು 15 ಗಿಡ ಐತಿ ಸರ್. ಇದು ಕೂಡ 3 ದಿವಸಕ್ಕೊಮ್ಮೆ ಒಂದು 2 ರಿಂದ 3 ಬಾಕ್ಸ್ ಸಿಗುತ್ತೆ ಸರ್. ಇದ್ರ ರೇಟ್ ಏನ್ ಸಿಗುತ್ತೆ ನಿಮಗೆ? ಅದೇ ಸೇಮ್ ರೇಟ್ ಸರ್. 1200 1300 ರೂಪಾಯಿ ಒಂದು ಬಾಕ್ಸ್ ಸರ್. 20 kgದು ಒಂದು ಬಾಕ್ಸ್ ಬರುತ್ತೆ ಸರ್. ಅದು 23 kgದು ಒಂದು ಬಾಕ್ಸ್ ಬರುತ್ತೆ ಸರ್. ಅವಾಗಿಂದ ನಾನು ಕೇಳಬೇಕು ಅಂತ ಹೇಳಿದ್ದೆ, ಇದೇನಿದು, ಇದಕ್ಕೆ ಏನಂತಾರೆ, ಇದು ಯಾವ ರೀತಿ ಉಪಯೋಗ ಆಗತ್ತೆ ಈ ಬಾಕ್ಸ್ ಏನಿದು ಸರ್? ಮತ್ತೆ ನಾವು ಯಾವುದೇ ತರದ್ದು ಕೆಮಿಕಲ್ ಅನ್ನ ಸ್ಪ್ರೇ ಮಾಡದೇ ಇರೋ ಕಾರಣನ ಇದು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತಂದು ಅಂತಾರೆ ಸರ್. ಇದರಲ್ಲೇ ಊಜಿ ನೊಣ ಬೀಳೋದು ಸರ್. ಅಂದ್ರೆ ಇವು ಹಣ್ಣು ನೊಣ ಅಂತಂದ್ ಅಂತಾರೆ ಸರ್. ಇದು ಹಣ್ಣು ನೊಣ ಇದಕ್ಕೆ ಚುಚ್ಚಿ ಬಿಟ್ಟು ಹಣ್ಣು ಕೆಡ್ತಾವ್ ಸರ್. ಈ ರೀತಿ ಇವಾಗ ಆಗಿದೆಯಲ್ವಾ ಹಿಂಗೆ? ಇದರಲ್ಲಿ ಇದಾವ್ ನೋಡಿ ಸರ್. ಸೇಮ್ ನೊಣದ ಆಕಾರನೇ ಇದಾವ್ ಸರ್. ಇವುಗಳೇ ಈ ಹಣ್ಣುಗಳನ್ನ ಹಾಳು ಮಾಡ್ತವೆ ಅನ್ನೋದಕ್ಕೋಸ್ಕರ, ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಹಾಕಿರ್ತಾವ. ಮೋಹಕ ಬಲೆ ಅಂತಾನು ಕೂಡ ಅಂತಾರೆ ಸರ್. ಇದು ಇದ್ರ ಹಾಕೋದ್ರಿಂದ ನಿಮ್ಗೆ ಗಿಡ ಚೆನ್ನಾಗಿರುತ್ತೆ, ಹಣ್ಣುಗಳು ನಾಶ ಆಗಲ್ಲ ಸರ್. ಒಳ್ಳೆ ಚೆನ್ನಾಗಿದೆ ಐಡಿಯಾ ಇದು. ಎಲ್ಲಾ ವೆರೈಟಿನೂ ಕೂಡ BP ಶುಗರಿಗೆ ಅಂತಂದೇಳಿ ಇದು ಇರೋದು ಸರ್. ಇದು ರೆಡ್ ಮಲಯನ್ ರೆಡ್ ಅಂತಂದ್ ಸರ್. ಇದು ಮಲಯನ್ ರೆಡ್ ಅಂತಂದು ಹೇಳ್ತಾ ಇದ್ದಾರೆ ಸರ್. ಇದು ಮತ್ತೆ ಗ್ರೀನ್ ಇದೆ ಸರ್. ಗ್ರೀನ್ ಜಂಬು ನೆರಳೆಯಲ್ಲಿ ಏನೇನು ವಿಟಮಿನ್ಸ್ ಗಳು ಇರ್ತವೆ ಅದೆಲ್ಲಾ ವಿಟಮಿನ್ಸ್ ಕೂಡ ಇದ್ರಲ್ಲಿ ಇರುತ್ತೆ ಸರ್. ಅದು ಆರೋಗ್ಯಕ್ಕೆ ಎಷ್ಟು ಉತ್ತಮನೋ ಅಷ್ಟೇ ಉತ್ತಮ ಇದು ಕೂಡ ಸರ್. ಇದನ್ನ ಯಾವ್ಯಾವಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ ಇದನ್ನ? ಅದೇ BP ಶುಗರ್ ಅಂತಂದು ಸರ್. ಮತ್ತೆ ಇನ್ನು ಬಹಳ ಆರೋಗ್ಯಕ್ಕೆ ಪ್ರಯೋಜನ ಇದಾವೆ ಸರ್. ಇದು ಎಷ್ಟು ಗಿಡ ಹಾಕಿದ್ರಿ? ಎಷ್ಟೆಷ್ಟು? 130 ಗಿಡ ಐತಿ ಸರ್. ಈ ಪರ್ಪಲ್ ಕಲರ್ ಒಂದು 20, ಗ್ರೀನ್ ಒಂದು 40 ಗಿಡ ಹಾಕಿದೇವ್ ಸರ್. ರೆಡ್ ಒಂದು 60 ಗಿಡ ಹಾಕಿದೇವ್ ಸರ್. ರೆಡ್ ನಲ್ಲೇ ಒಂದು 3 ವೆರೈಟಿ ಇದಾವೆ ಸರ್. ಇವಾಗ ಒಂದು 3 ಎಕರೆ ಪ್ರದೇಶದಾಗ ಎಲ್ಲ ಬೆಳೆದಿದ್ದೀರಿ. ಇವಾಗ ಒಂದು ಸಲ ನೀವು ಎಲ್ಲಾ ತಳಿಗಳನ್ನ, ಅಂದ್ರೆ ಒಂದೊಂದು ತಳಿಗಳನ್ನ ನೀವು ಒಂದೊಂದು ಅದನ್ನ ಡೆಲಿವರಿ ಮಾಡೋ ಸಮಯದಲ್ಲಿ ಏನ್ ಮಾಡ್ತೀರಿ? ಎಷ್ಟೆಷ್ಟು ಬಾಕ್ಸ್ ಸಿಗುತ್ತೆ ನಿಮಗೆ ಇದೆಲ್ಲ? ಸರ್ 3 ದಿವಸಕ್ಕೆ ಒಂದು ಸಾರಿ ಒಂದು 6 ರಿಂದ 8 ಬಾಕ್ಸ್ ಸಿಗುತ್ತೆ ಸರ್. ಒಂದೊಂದು ತಳಿ. ಮುಂದೆ ಇನ್ನೊಂದು ತಳಿ ಯಾವ್ದು ಅದನ್ನ ತೋರಿಸ್ತೀರಾ? ವೈಟ್ ಅದನ್ನ ತೋರಿಸ್ತೀರಾ? ಇದು ಕೂಡ ವಾಟರ್ ಆಪಲ್. ಇದು ಗ್ರೀನ್ ವೆರೈಟಿ. ಇದು ಕೂಡ BP ಶುಗರಿಗೆ ಅಂತಂದೇಳಿ ಬೆಳಿತಾ ಇದಾರೆ ಸರ್. ಒಳ್ಳೆ ಇಳುವರಿ ಸರ್. ಇವಾಗ ಈ ಕಲರ್ ಇದು ಎಷ್ಟು ಪ್ರಾಧಾನ್ಯತೆ ಕೊಡ್ತಿದ್ದಾರೆ ರೈತರು ಇದಕ್ಕೆ? ಅಂದ್ರೆ ಯಾವ್ಯಾವ ರೀತಿ, ಯಾವ್ಯಾವ ತೂಕದಲ್ಲಿ, ಯಾವ್ಯಾವ ರೇಟ್? ತೂಕ ಜಾಸ್ತಿ ಬರುತ್ತೆ ಸರ್. ನಿಮಗೆ ಕೂಡ ಜಾಸ್ತಿ ಇರುತ್ತೆ ಸರ್. ಇದ್ರಾಗ ಗ್ರೀನ್ನಾಗ ಒಂದು ಸೀಡ್ ಇದ್ದದ್ದು, ಒಂದು ಸೀಡ್ ಇಲ್ಲದ್ದು ಐತಿ ಸರ್ ವೆರೈಟಿ. ಪ್ಯೂರ್ ಆರ್ಗಾನಿಕ್. ಪ್ಯೂರ್ ಆರ್ಗಾನಿಕ್ ಸರ್. ಯಾವುದೇ ತರದ್ದು ಗೊಬ್ಬರನೂ ಹಾಕಿಲ್ಲ, ಔಷಧಿನೂ ಹೊಡೆದಿಲ್ಲ ಸರ್. ನಾವು ಯಾವುದು ಕೂಡ ಇಲ್ಲ ಸರ್. ಈ ಕಳೆನ ಇದೇ ಮಲ್ಚಿಂಗ್ ಮಾಡಿಬಿಟ್ಟು ಅದೇ ಗೊಬ್ಬರ ಸರ್. ಇದಕ್ಕೆ ಇದಕ್ಕೇನೇನು ನೀವು ನೀರೊಂದು ಹಾಕ್ತೀರಿ? ನೀರೊಂದು ಬಿಟ್ರೆ ಬೇರೆ ಏನು ತನ್ನ ಪಾಡಿಗೆ ತಂದು ಬೆಳ್ಕೊಂಡು ಹೋಗ್ತಾರತ್ತೆ. ಈ ರೀತಿ ಎಲ್ಲ ಉಪಯೋಗ ಇದೆ ಇದೆಲ್ಲ. ಹ್ಞೂ ಸರ್. ಒಳ್ಳೆ ಇಳುವರಿ ಕೂಡ ಬರ್ತಾ ಇದೆ ಸರ್. ಬಹಳ ಟೇಸ್ಟ್ ಇದೆ ಸರ್. ಇದು ಹೆಂಗಿದು ಟ್ರೈ ಹೆಂಗೆ, ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು? ಇದು ಒಂದು 100 ರೂಪಾಯಿ ಜಾಸ್ತಿನೇ ಹೋಗ್ತದೆ ಸರ್. ಅದು 1200 ಹೋದ್ರೆ ಇದು 1300 1400 ರೂಪಾಯಿ ಟ್ರೈ. ನಿಮಗೆ ಆದಷ್ಟು ಈ ತಳಿಯಲ್ಲಿ ಇದೆ ನಿಮಗೆ ಲಾಭದಾಯಕ ಸರ್. ಗ್ರೀನ್ ಬಹಳ ಚೆನ್ನಾಗಿದೆ ಸರ್. ಮತ್ತೆ ಬೇರೆ ಬೇರೆ ತಳಿಗಳೆಲ್ಲ ಇಲ್ಲೇ ಇದಾವ? ಹ್ಞೂ ಸರ್. ಇದು ಅದರಲ್ಲಿ ವಾಟರ್ ಆಪಲ್ ಅಲ್ಲಿ ವೈಟ್ ಸರ್. ಇದೆಲ್ಲ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ? ಇದ್ರ ಲಾಭ ಏನು ಅದೆಲ್ಲ ನಮ್ಮ ರೈತರಿಗೆಲ್ಲ ತಿಳಿಸ್ಕೊಡ್ತಾರ? ನಮ್ಮ ವೀಕ್ಷಕ ರೈತರಿಗೆಲ್ಲ ಒಳ್ಳೆ ಆದಾಯ ಐತಿ ಸರ್.
ಯಾವುದೇ ತರದ್ದು ಕೂಡ ಜೀರೋ ಇನ್ವೆಸ್ಟ್ಮೆಂಟ್ ನಲ್ಲಿ ಇವನ್ನೆಲ್ಲ ಗಿಡಗಳನ್ನ ಬೆಳಿಬಹುದು ಸರ್. ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದ್ಸಲಿ ತಗೊಂಬಂದು ನಾವು ಹಾಕಿದೀವಿ ಅಂದ್ರೆ ಬರೀ ನೀರ್ ಬಿಡೋದು ಅಂದ್ರೆ ನೀರ್ ಬಿಡೋದು, ಯಾವುದೇ ಗೊಬ್ಬರ ಔಷಧಿ ಗೊಬ್ಬರ ಹಾಕಿಬಿಟ್ರೆ ಸಾಕು ಸರ್. ಔಷಧಿ ಮತ್ತೆ ಸರ್ಕಾರಿ ಗೊಬ್ಬರ ಯಾವುದು ನಾವು ಹಾಕಿಲ್ಲ ಸರ್. ಹಾಕದೆ ಇದ್ರೂ ಕೂಡ ಇದು ಚೆನ್ನಾಗ ಇಳುವರಿ ಕೊಡ್ತೇವೆ ಸರ್. ಇದು ನೀವು ಎಷ್ಟು ಗಿಡ ಹಾಕಿದಿರಿ, ಇದರಿಂದ ನಿಮಗೆ ಎಷ್ಟು ಬಾಕ್ಸ್ ಯೂಸ್ ಸಿಗುತ್ತೆ, ಟ್ರೈ ಎಷ್ಟು ಸಿಗುತ್ತೆ ನಿಮಗೆ ಇದು? ಸರ್ ಇದು ವೈಟ್, ಈಗ ಅವು ರೆಡ್ ಗ್ರೀನ್ ಮುಗಿದ್ಮೇಲೆ ಇದು ವೈಟ್ ಸ್ಟಾರ್ಟ್ ಆಗ್ತದೆ ಸರ್. ಇದು ಕೂಡ ಒಂದು ಗಿಡಕ್ಕೆ ಒಂದೊಂದು ಟೈಮ್ ಒಂದೊಂದು ಟ್ರೈ ಸಿಗುತ್ತೆ ಸರ್. ಇದನ್ನ ಕಂಟಿನ್ಯೂ ಆಗಿ ಒಂದು 5 ರಿಂದ 6 ತಿಂಗಳು ಸಿಗುತ್ತೆ ಸರ್. ಕಂಟಿನ್ಯೂ ಕಂಟಿನ್ಯೂ ಸಿಗುತ್ತೆ ಅಂದ್ರೆ 3 ದಿನಕ್ಕೊಂದ್ಸಲಿ ನೀವು 3 ದಿವಸಕ್ಕೆ ಒಂದ್ಸಾರಿ ಒಂದು ಗಿಡದಿಂದ ಒಂದು ಟ್ರೈ ಸಿಗುತ್ತೆ. ಒಂದು ಟ್ರೈ. ಇವಾಗ ಎಷ್ಟು ಗಿಡ ಇದಾವೆ ಇದು? ಇದು ವೈಟ್ ಬಂದ್ಬಿಟ್ಟು ಒಂದು 26-27 ಗಿಡ ಇದೆ ಸರ್. ಇದು ಈ ಬಾಕ್ಸಿಗೆ ಏನ್ ಪ್ರಾವೀಣ್ಯತೆ ಬೆಲೆ ಇದೆ ಇದ್ರೊಳಗೆ? ಇದು ಕೂಡ 1000 ರೂಪಾಯಿ ಒಂದು ಬಾಕ್ಸ್ ಹೋಗುತ್ತೆ ಸರ್. ಇದು ಕೂಡ ಆರೋಗ್ಯಕ್ಕೆ BP ಶುಗರಿಗೆ ಎಲ್ಲ ಬಹಳ ಚೆನ್ನಾಗ ಸರ್. ಅದೇ ಜಂಬೂ ನೆರಳೆಯ ಏನು ವಿಟಮಿನ್ಸ್ ಅದೇ ವಿಟಮಿನ್ಸ್ ಇದ್ರೊಳಗೆ ಸಿಗುತ್ತೆ. ಎಲ್ಲ BP ಶುಗರ್ಗೆ ಎಲ್ಲ ಇದನ್ನ ತಿಂದ್ರೆ ಪ್ಯೂರ್ ಆರ್ಗಾನಿಕ್ ತಳಿಗಳಿವೆಲ್ಲ, ಅವೆಲ್ಲ ಹೆಲ್ಪ್ ಆರ್ಗಾನಿಕ್ ಆಗಿ ಬೆಳಿಬಹುದು ಸರ್. ಬಹಳ ಚೆನ್ನಾಗಿ ಆರ್ಗಾನಿಕ್ ನಾಗ ಬೆಳೆದಾಗ ಬಹಳ ಚೆನ್ನಾಗಿ ಬೆಳಿತಾವೆ. ಇವು ಹೆಚ್ಚಿನ ಅಂದ್ರೆ ಇದು BP ಶುಗರ್ ಪೇಷಂಟ್ ಗಳಿಗೆ ಜಾಸ್ತಿ ನೀಡಿದೆ ಅನ್ಸುತ್ತೆ. ಹೌದು ಸರ್. ಮತ್ತೊಂದು ತಳಿ ಸರ್ ಇದು ಹಣ್ಣು ತಿಂದ್ರೆ ಸೇಮ್ ಜಂಬೂ ನೆರಳೆ ಏನ್ ತಿಂತೀರೋ ಆ ಫ್ಲೇವರ್ ಬರುತ್ತೆ ಸರ್. ಇದು ಕೂಡ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ನೇರಳೆ ರುಚಿನೇ ಇದು ನೀಡುತ್ತೆ. ಜಂಬೂ ನೆರಳೆ ರುಚಿನ ನೋಡ್ಬಿಡೋಣ, ಒಂದ್ಸಲ ರುಚಿ ನೋಡ್ಬಿಡೋಣ. ನೋಡ್ಬಿಡಿ ಸರ್. ಹೌದು, ಸೇಮ್ ಜಂಬೂ ನೆರಳೆ ತಿಂದಂಗೆ ಆಗುತ್ತೆ ಸರ್. ಇದರಲ್ಲಿ ಸೀಡ್ ಇಲ್ಲ ಸರ್. ಸೀಡ್ ಇದ್ದದ್ದು ಕೂಡ ಒಂದಿದೆ ಸರ್. ಇದು ಸೀಡ್ ಇಲ್ಲದೆ ಇರೋದು. ಇದು ಸೀಡ್ ಇಲ್ಲದೆ ಇರೋದು ಸರ್. ಇದು ಯಾವ ರೀತಿ ಮಾಡ್ತೀರಿ ನೀವು? ಎಷ್ಟೆಷ್ಟು ಬಾಕ್ಸ್ ಸಿಗುತ್ತೆ, ಎಷ್ಟು ಗಿಡ ಇದಾವೆ? ಇದು ಒಂದು 15 ಗಿಡ ಐತಿ ಸರ್. ಇದು ಕೂಡ 3 ದಿವಸಕ್ಕೊಮ್ಮೆ ಒಂದು 2 ರಿಂದ 3 ಬಾಕ್ಸ್ ಸಿಗುತ್ತೆ ಸರ್. ಇದ್ರ ರೇಟ್ ಏನ್ ಸಿಗುತ್ತೆ ನಿಮಗೆ? ಅದೇ ಸೇಮ್ ರೇಟ್ ಸರ್. 1200-1300 ರೂಪಾಯಿ ಒಂದು ಬಾಕ್ಸ್ ಸರ್. 20 kg ಒಂದು ಬಾಕ್ಸ್ ಬರುತ್ತೆ ಸರ್. 23 kg ಒಂದು ಬಾಕ್ಸ್ ಬರುತ್ತೆ ಸರ್. ಅವಾಗಿಂದ ನಾನು ಕೇಳಬೇಕು ಅಂತ ಹೇಳಿದ್ದೆ, ಇದೇನಿದು, ಇದಕ್ಕೆ ಏನಂತಾರೆ, ಇದು ಯಾವ ರೀತಿ ಉಪಯೋಗ ಆಗತ್ತೆ ಈ ಬಾಕ್ಸ್ ಏನಿದು ಸರ್? ಮತ್ತೆ ನಾವು ಯಾವುದೇ ತರದ್ದು ಕೆಮಿಕಲ್ ಅನ್ನ ಸ್ಪ್ರೇ ಮಾಡದೇ ಇರೋ ಕಾರಣನ ಇದು ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತಂದು ಅಂತಾರೆ ಸರ್. ಇದರಲ್ಲೇ ಊಜಿ ನೊಣ ಬೀಳೋದು ಸರ್. ಅಂದ್ರೆ ಇವ ಹಣ್ಣು ನೊಣ ಅಂತಂದು ಅಂತಾರೆ ಸರ್. ಇದು ಹಣ್ಣು ನೊಣ ಇದಕ್ಕೆ ಚುಚ್ಚಿಬಿಟ್ಟು ಹಣ್ಣು ಕೆಡ್ತಾವ್ ಸರ್. ಈ ರೀತಿ ಇವಾಗ ಆಗಿದೆಯಲ್ವಾ ಹಿಂಗೆ? ಇದರಲ್ಲಿ ಇದಾವ್ ನೋಡಿ ಸರ್. ಸೇಮ್ ನೊಣದ ಆಕಾರನೇ ಇದಾವ್ ಸರ್. ಇವುಗಳೇ ಈ ಹಣ್ಣುಗಳನ್ನ ಹಾಳು ಮಾಡ್ತವೆ ಅನ್ನೋದಕ್ಕೋಸ್ಕರ, ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಹಾಕಿರ್ತಾವ. ಮೋಹಕ ಬಲೆ ಅಂತಾನು ಕೂಡ ಅಂತಾರೆ ಸರ್. ಇದು ಇದ್ರ ಹಾಕೋದ್ರಿಂದ ನಿಮ್ಗೆ ಗಿಡ ಚೆನ್ನಾಗಿರುತ್ತೆ, ಹಣ್ಣುಗಳು ನಾಶ ಆಗಲ್ಲ ಸರ್. ಒಳ್ಳೆ ಚೆನ್ನಾಗಿದೆ ಐಡಿಯಾ ಇದು. ಅಷ್ಟಲ್ಲ, ಎಲ್ಲಾ ವೆರೈಟಿನೂ ಕೂಡ BP ಶುಗರ್ಗೆ ಅಂತಂದೇಳಿ ಇದು ಇರೋದು ಸರ್. ಇದು ರೆಡ್ ಮಲಯನ್ ರೆಡ್ ಅಂತಂದು ಸರ್. ಮಲಯನ್ ರೆಡ್ ಅಂತಂದು ಹೇಳ್ತಾ ಇದ್ದಾರೆ ಸರ್. ಇದು ಮತ್ತೆ ಗ್ರೀನ್ ಇದೆ ಸರ್. ಗ್ರೀನ್ ಗ್ರೀನ್ ಇದು ಅದರಲ್ಲೇ ವಾಟರ್ ಆಪಲ್ ಅಲ್ಲೇ ವೈಟ್ ಸರ್. ಇದೆಲ್ಲ ಯಾವ್ದಕ್ಕೆಲ್ಲ ಯೂಸ್ ಆಗತ್ತೆ, ಇದ್ರ ಲಾಭ ಏನು, ಅದೆಲ್ಲ ನಮ್ಮ ರೈತರಿಗೆಲ್ಲ ತಿಳಿಸ್ಕೊಡ್ತಾರ, ನಮ್ಮ ವೀಕ್ಷಕ ರೈತರಿಗೆಲ್ಲ? ಒಳ್ಳೆ ಆದಾಯ ಐತಿ ಸರ್. ಯಾವುದೇ ತರದ್ದು ಕೂಡ ಜೀರೋ ಇನ್ವೆಸ್ಟ್ಮೆಂಟ್ ನಲ್ಲಿ ಇವನ್ನೆಲ್ಲ ಗಿಡಗಳನ್ನ ಬೆಳಿಬಹುದು ಸರ್. ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದ್ಸಲಿ ತಗೊಂಬಂದು ನಾವು ಹಾಕಿದೀವಿ ಅಂದ್ರೆ ಬರೀ ನೀರ್ ಬಿಡೋದು ಅಂದ್ರೆ ನೀರ್ ಬಿಡೋದು, ಯಾವುದೇ ಗೊಬ್ಬರ ಔಷಧಿ ಗೊಬ್ಬರ ಹಾಕಿಬಿಟ್ರೆ ಸಾಕು ಸರ್. ಔಷಧಿ ಮತ್ತೆ ಸರ್ಕಾರಿ ಗೊಬ್ಬರ ಯಾವುದು ನಾವು ಹಾಕಿಲ್ಲ ಸರ್. ಹಾಕದೆ ಇದ್ರೂ ಕೂಡ ಇದು ಚೆನ್ನಾಗ ಇಳುವರಿ ಕೊಡ್ತೇವೆ ಸರ್. ಇದು ನೀವು ಎಷ್ಟು ಗಿಡ ಹಾಕಿದಿರಿ, ಇದರಿಂದ ನಿಮಗೆ ಎಷ್ಟು ಬಾಕ್ಸ್ ಯೂಸ್ ಸಿಗುತ್ತೆ, ಟ್ರೈ ಎಷ್ಟು ಸಿಗುತ್ತೆ ನಿಮಗೆ ಇದು? ಸರ್ ಇದು ವೈಟ್, ಈಗ ಅವು ರೆಡ್ ಗ್ರೀನ್ ಮುಗಿದ್ಮೇಲೆ ಇದು ವೈಟ್ ಸ್ಟಾರ್ಟ್ ಆಗ್ತದೆ ಸರ್. ಇದು ಕೂಡ ಒಂದು ಗಿಡಕ್ಕೆ ಒಂದೊಂದು ಟೈಮ್ ಒಂದೊಂದು ಟ್ರೈ ಸಿಗುತ್ತೆ. ಕಂಟಿನ್ಯೂ ಆಗಿ ಒಂದು 5 ರಿಂದ 6 ತಿಂಗಳು ಸಿಗುತ್ತೆ ಸರ್. ಕಂಟಿನ್ಯೂ ಸಿಗುತ್ತೆ. ಅಂದ್ರೆ 3 ದಿನಕ್ಕೊಂದ್ಸಲಿ ನೀವು 3 ದಿವಸಕ್ಕೆ ಒಂದ್ಸಾರಿ ಒಂದು ಗಿಡದಿಂದ ಒಂದು ಟ್ರೈ ಸಿಗುತ್ತೆ. ಒಂದು ಟ್ರೈ. ಇವಾಗ ಎಷ್ಟು ಗಿಡ ಇದಾವೆ ಇದು? ಇದು ವೈಟ್ ಬಂದ್ಬಿಟ್ಟು ಒಂದು 26-27 ಗಿಡ ಇದೆ ಸರ್. ಇದು ಈ ಬಾಕ್ಸಿಗೆ ಏನ್ ಪ್ರಾವೀಣ್ಯತೆ ಬೆಲೆ ಇದೆ ಇದ್ರೊಳಗೆ? ಇದು ಕೂಡ 1000 ರೂಪಾಯಿ ಒಂದು ಬಾಕ್ಸ್ ಹೋಗುತ್ತೆ ಸರ್. ಇದು ಕೂಡ ಆರೋಗ್ಯಕ್ಕೆ BP ಶುಗರಿಗೆ ಎಲ್ಲ ಬಹಳ ಚೆನ್ನಾಗ ಸರ್. ಅದೇ ಜಂಬೂ ನೆರಳೆಯ ಏನು ವಿಟಮಿನ್ಸ್ ಅದೇ ವಿಟಮಿನ್ಸ್ ಇದ್ರೊಳಗೆ ಸಿಗುತ್ತೆ. ಎಲ್ಲ BP ಶುಗರ್ಗೆ ಎಲ್ಲ ಇದನ್ನ ತಿಂದ್ರೆ ಪ್ಯೂರ್ ಆರ್ಗಾನಿಕ್ ತಳಿಗಳಿವೆಲ್ಲ, ಅವೆಲ್ಲ ಹೆಲ್ಪ್ ಆರ್ಗಾನಿಕ್ ಆಗಿ ಬೆಳಿಬಹುದು ಸರ್. ಬಹಳ ಚೆನ್ನಾಗಿ ಆರ್ಗಾನಿಕ್ ನಾಗ ಬೆಳೆದಾಗ ಬಹಳ ಚೆನ್ನಾಗಿ ಬೆಳಿತಾವೆ. ಇವು ಹೆಚ್ಚಿನ ಅಂದ್ರೆ ಇದು BP ಶುಗರ್ ಪೇಷಂಟ್ ಗಳಿಗೆ ಜಾಸ್ತಿ ನೀಡಿದೆ ಅನ್ಸುತ್ತೆ. ಹೌದು ಸರ್. ಜಂಬೂ ನೆರಳೆಯಲ್ಲಿ ಏನೇನು ವಿಟಮಿನ್ಸ್ ಗಳು ಇರ್ತವೆ ಅದೆಲ್ಲಾ ವಿಟಮಿನ್ಸ್ ಕೂಡ ಇದ್ರಲ್ಲಿ ಸರ್.
ಅದು ಆರೋಗ್ಯಕ್ಕೆ ಎಷ್ಟು ಉತ್ತಮನೋ ಅಷ್ಟೇ ಉತ್ತಮ ಇದು ಕೂಡ ಸರ್. ಇದನ್ನ ಯಾವ್ಯಾವಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ ಇದನ್ನ? ಅದೇ BP ಶುಗರ್ ಅಂತಂದು ಸರ್. ಮತ್ತೆ ಇನ್ನೂ ಭಾಳ ಆರೋಗ್ಯಕ್ಕೆ ಪ್ರಯೋಜನ ಇದಾವೆ ಸರ್. ಇದು ಎಷ್ಟು ಗಿಡ ಹಾಕಿದ್ರಿ? ಎಷ್ಟೆಷ್ಟು ಯಾವ್ಯಾವ ತಳಿ? 130 ಗಿಡ ಐತಿ ಸರ್. ಈ ಪರ್ಪಲ್ ಕಲರ್ ಒಂದು 20, ಗ್ರೀನ್ ಒಂದು 40 ಗಿಡ ಹಾಕಿದೇವಿ ಸರ್. ರೆಡ್ ಒಂದು 60 ಗಿಡ ಹಾಕಿದೇವಿ ಸರ್. ರೆಡ್ ನಲ್ಲೇ ಒಂದು 3ಕ್ಕೆ ಬಂದ್ರು ಕೂಡ ಮಾಹಿತಿ ಕೊಡ್ತೇವೆ. ಎಲ್ಲಾ ಸಸಿ ಬಗ್ಗೆಗಳನ್ನು ಕೂಡ ಮಾಹಿತಿ ಕೊಡ್ತೇನೆ ಸರ್. ರೈತರು ಕೂಡ ಒಳ್ಳೆ ಆದಾಯ ಪಡಿಬೋದು ಸರ್ ಇವು ಮರ ಆಧಾರಿತ ಬೆಳೆಗಳನ್ನು ಹಾಕಿಬಿಟ್ಟು. ಇವಾಗ ಒಬ್ಬೊಬ್ಬರಿಗೆ ಇವಾಗ ನಾನು ಏನೋ ಒಂದು ಮಾಡಬೇಕು ಅಂದರೆ ರೈತರು ಇವಾಗ ಈ ನೋಡಿ ವಿಡಿಯೋ ನೋಡಿದ ತಕ್ಷಣ ಏನು ಮಾಡ್ತಾರೆ, ಒಬ್ಬೊಬ್ಬರು ಇದ್ರ ಫಾರ್ಮಿಂಗ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ತಿಳ್ಕೊಳ್ಳೋಣ, ನಾವು ಬೆಳೆಯೋಣ ಅಂತ ಒಂದು ಐಡಿಯಾ ಬರುತ್ತೆ ಅವರಿಗೆ. ಅವಾಗ ಏನು ಮಾಡ್ತಾರೆ, ನಿಮ್ಮ ನಂಬರ್ಗೆ ಫೋನ್ ಮಾಡಿಬಿಟ್ಟು ಸರ್ ನಾವು ಈ ರೀತಿ ಬೆಳಿಬೇಕು ಅಂದ್ಕೊಂಡಿದ್ದೀವಿ, ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಿಮಗೆ ಫೋನ್ ಮಾಡಿದಾಗ ಅವ್ರಿಗೆ ನೀವು ಮಾಹಿತಿ ಕೊಡೋಕ್ಕಾಗತ್ತಾ? ಕೊಡುತ್ತೆ ಸರ್. ಅದ್ರ ಎಲ್ಲ ತಳಿ ಬಗ್ಗೆನೂ ಮಾಹಿತಿ ಕೊಡ್ತೇವೆ ಸರ್. ನಾವು ಕೂಡ ಎಲ್ಲ ಏನೇ ಮಾವು ಹಾಕಿದ್ರು, ವಾಟರ್ ಆ್ಯಪಲ್ ಹಾಕಿದ್ರು, ಜಂಬು ನೆರಳೆ ಎಲ್ಲ ಯೂನಿವರ್ಸಿಟಿಗಳು ರಿಸರ್ಚ್ ಮಾಡಿರ್ತಕ್ಕಂಥ ವೆರೈಟಿಗಳನ್ನೇ ತಂದು ಹಾಕಿರೋದು ಸರ್. ನಾವು ಪ್ರತಿಯೊಂದನ್ನು ವೆರೈಟಿ ಬಗ್ಗೆ ರಿಸರ್ಚ್ ಅಧಿಕಾರಿಗಳು ಸೂಚಿಸುವಂತ ತಳಿಗಳನ್ನೇ ತಂದು ಹಾಕಿರೋದು ಸರ್.